ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಾನು ಧೃತಿ ಅವರಪ್ಪ ಔಟ್ ಹೋದ್ವಿ, ಅಂದರೆ ಮೂವಿಗೆ ಹೋಗಬೇಕು ಅಂತ. ತುಂಬ ದಿನ ಆಗಿತ್ತು ನಾವು ಈಚೆ ಹೋಗಿ ಇಲ್ಲ ಮೂವಿಗೆ ಹೋಗಿ. ಸೊ ಅದಕ್ಕೋಸ್ಕರ ಹೋದ್ವಿ. ಧೃತಿ ಎಲ್ಲಿ ಭಯ ಬೀಳ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಭಯ ಬಿದ್ದಿಲ್ಲ, ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ಇನ್ನು ಊಟದ ಟೈಮ್ ಆಗಿತ್ತು. ಸೊ ಹಾಗೆ ಊಟ ಮಾಡಿಕೊಂಡು ಮನೆಗೆ ಬರೋ ಹೊತ್ತಲ್ಲಿ ತುಂಬ ಬಿಸಿಲಿರೋ ಕಾರಣಕ್ಕೆ ವಾಟರ್ ಮೆಲನ್ ತೊಗೊಂಡು ತಿಂದ್ವಿ, ಕಲ್ಲಂಗಡಿ. ಆಮೇಲೆ ಐಸ್ ಕ್ರೀಮ್ ತಿನ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡೆ, ಬಟ್ ಹಾಗೆ ಇರಲಿಲ್ಲ, ಕೋಲ್ಡ್ ವೆದರ್ ಅಂತ. ಬಟ್ ಐಸ್ ಕ್ರೀಮ್ ಲಾಸ್ಟ್ ತಿಂದು, ಇದು ನಮ್ಮೂರ ಹತ್ರ ಫಂಕ್ಷನ್ ಇತ್ತು ದೇವದ್ದು. ಅದಾದಮೇಲೆ ಸ್ವಲ್ಪ ಟೀ ಕುಡಿದು ಮನೆ ಹತ್ರ ಬಂದು ನಾನು ಬಟ್ಟೆ ಎತ್ಕೊಳಕ್ಕೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ನಮ್ಮ ತಾತ ನೋಡಿ ಪಾಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅವರು ಅಷ್ಟು ವಯಸ್ಸಾಗಿದ್ರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ಈ ಫುಲ್ ನಮ್ಮ ಕಾಂಪೌಂಡ್ ಇದೆಯಲ್ಲ ಅಲ್ಲೆಲ್ಲ ಕಸ ಗುಡಿಸೋದಾಗಲಿ ಎಲ್ಲ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ. ನಾವಾದರೆ ಇವಾಗೇ ನಮ್ಗೆ ಆ ನೋವು ಈ ನೋವು ಅಂತೀರಿ, ಬಟ್ ಅಷ್ಟು ವಯಸ್ಸಲ್ಲೂ ಅವ್ರು ಅಷ್ಟು ಕೆಲಸ ಮಾಡ್ತಾರೆ. ನಮ್ಮ ಹಸು ಹತ್ರ ಕ್ಲೀನ್ ಮಾಡೋದಾಗಲಿ, ಸಗಣಿ ತಗೋದಾಗಲಿ ಎಲ್ಲ ಪಾಪ ತಾತ ಮಾಡ್ತಾರೆ. ಸೊ ನನಗೆ ಕಷ್ಟ ಆಗಬಾರ್ದಂತ ಬೇಗ ಬೇಗ ಅಲ್ಲೇ ಗುಡಿಸ್ತಾ ಇದ್ದಾರೆ. ಸೊ ನಾನು ಲಕ್ಕಿ, ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದು. ಅದಾದಮೇಲೆ ಮುಖ ತೊಳೆಯೋಣ ಅಂತ ಬಂದರೆ ನೀವು ನೋಡ್ಬೋದು ಎಷ್ಟು ಕರೆ ಸೀಮೆ ಇದೆ ಅಂದರೆ, ಯಪ್ಪ ಭಯನೇ ಆಗೋಯಿತು ಫ್ರೆಂಡ್ಸ್. ಸೀರಿಯಸ್ ಆಗಿ ನೋಡಿ, ಒಳ್ಳೆ ಜೇನುಹುಳ ಥರ ಇದೆ. ನಾನು ಸಡನ್ಲಿ ಬಂದು ಲೈಟ್ ಹಾಕಿ ನೋಡಿದ್ರೆ ಏನಿದು ಅಂತ ಫುಲ್ಲು ಇರುವೆ ಅಂದರೆ ಇರುವೆಗಳು ನೋಡಿ ಹೆಂಗೆ ಉದುರ್ತಾ ಇದೆ. ನಂಗೆ ಇದು ನೋಡೇ ಭಯ ಆಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕೆಳಗಡೆ ಎಲ್ಲ ಫುಲ್ ಉದುರ್ತಾ ಇದೆ, ಕಾಲತ್ರ ಎಲ್ಲ ಮಿಲ 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 ಅಂತ ಇತ್ತು. ಸೊ ಪಾಪ ಯಾಕೆ ಸಾಯಿಸೋದು ಅಂದ್ಬಿಟ್ಟು ನಾನು ಮುಖನೇ ತೊಳೆದಿಲ್ಲ, ಹಾಗೇ ಇದ್ದೆ. ಆಮೇಲೆ ಅವೆಲ್ಲ ಹೊರಟೋದ್ಮೇಲೆ ನೋಡೋಣ ಅಂತ. ಸೊ ನನ್ನ ಮಗಳನ್ನಂತೂ ಫುಲ್ ಒಂಥರ ಅವಳು ಖುಷಿ ಭಯ ಎಲ್ಲ ಹಾಯ್ ಹೇಳ್ತಾ ಇದ್ದಾಳೆ. ನಿಮಗೆ ಅವಳ ರಿಯಾಕ್ಷನ್ ನೋಡಿ. ಹೋಗಿ ಮುಟ್ಟೋಗಮ್ಮ ಅಂದರೆ ಮುಟ್ಟಲ್ಲ ಭಯ ಬೀಳ್ತಾ ಇದ್ದಾಳೆ ಅವಳು, ಏನು ಮಾಡುತ್ತೋ ಅವು ಅಂತ. ಆದರೂ ಅವಳು ಖುಷಿ ಅದನ್ನು ನೋಡಿ. ಅಮ್ಮ ಹಿಂಗಿದೆ ನೋಡಮ್ಮ ಅಂತ ಹೇಳ್ತಾ ಇದ್ಲು. ನೋಡಿ ಏನು ಆಡ್ತಿದ್ದಾಳೆ, ಹೋಗಿ ಮುಟ್ಟೋಗಂದ್ರೆ ಮುಟ್ಟಲ್ಲ ಅಂತ. ಆ ಮನೆ ಹತ್ರ ಎಲ್ಲ ಹೇಳ್ಬಿಟ್ಟು ತಿರ್ಗಿ ನೋಡಿ ಬಂದ್ಲಲ್ವ, ಅವ್ರ ತಾತನಿಗೆ ಅವ್ರ ಅಜ್ಜಿಗೆ ಎಲ್ಲರಿಗೂ ಅಲ್ಲಿ ನೋಡ್ರಿ ಅಂತ. ಆಮೇಲೆ ಇನ್ನೊಂದು ಸರ್ತಿ ಬರತಷ್ಟು ಕಿರೇ ಇರಲ್ವಾ, ಆಗ ಮಾಲೇ ಇಲ್ಲಮ್ಮ ಇಲ್ಲ ಅಲ್ಲಿ ಅಂತ ಅವಳು ನೋಡಿ ಬಾಯಿ ಮುಚ್ಕೊತ ಇದ್ದಾಳೆ. ಸೊ ಹಾಗೆ ನಮ್ಮ ತಾತ, ನಾವೆಲ್ಲ ನೇಲ್ಸ್ ಕಟ್ ಮಾಡ್ಕೊತ ಇದ್ವಿ, ನಾನು ಧೃತಿ ಎಲ್ಲ. ನಮ್ಮ ತಾತ ಹೇಳಿದ್ರು ನನಗೂ ಕಟ್ ಮಾಡು ಅಂತ. ಹೇಳ್ಬೇಕಂದ್ರೆ ನನ್ನ ಮಗಳು ಬಂದು ಅಲ್ಲಿ ಕ್ಯಾಮ್ರಾ ಹತ್ರ ಕೂತಿದ್ದಾಳೆ, ದಯವಿಟ್ಟು ಏನೋ ಅಂದ್ಕೊಬೇಡಿ, ಅವಳಿಗೆ ಗೊತ್ತಿಲ್ಲ ಅಲ್ವಾ ಚಿಕ್ಕ ಮಗು. ಸೊ ನಾನು ಕಟ್ ಮಾಡಿಕೊಂಡೇ ಇದ್ದೆ, ಅವಳೇ ಏನೋ ಒತ್ಬಿಟ್ಟಿದ್ದಾಳೆ, ಹಾಗೆ ಅದು ಕ್ಯಾಪ್ಚರ್ ಆಗಿತ್ತು. ನಮ್ಮ ತಾತ ಕೈ ಉಗುರು ಕಟ್ ಮಾಡಬೇಕಂದ್ರೆ ಭಯ ಫ್ರೆಂಡ್ಸ್. ನಮ್ಮ ಉಗುರೆಲ್ಲ ಅಷ್ಟು ತಿಕ್ಕಾಗೇ ಇರಲ್ಲ, ಬಟ್ ನಮ್ಮ ತಾತ ಅವ್ರದ್ದು ಎಷ್ಟು ತಿಕ್ಕಾಗಿದೆ ಅಂದರೆ, ಈ ತಾತದ್ದು ಅಲ್ಲ, ಇನ್ನೊಬ್ಬ ತಾತನೂ ಇದ್ದಾರಲ್ವ ಆ ತಾತದ್ದು ಅಷ್ಟೇ. ಈ ನೇಲ್ ಕಟ್ರ್ ಒಳಗೆ ಹೋಗ್ತಾಯಿಲ್ಲ, ಅಷ್ಟು ತಿಕ್ಕಾಗಿದೆ. ಅದು ಕಟ್ ಮಾಡೋಕ್ಕೆ ಎಷ್ಟು ಪ್ರೆಷರ್ ಹಾಕ್ಬೇಕಂದ್ರೆ ಅಷ್ಟು ಹಾಕಬೇಕಾಗುತ್ತೆ. ನಮ್ಮದೆಲ್ಲ ಅಷ್ಟು ಅನಿಸಲ್ಲ, ನಮ್ಮದು ಸುಮ್ಮನೆ ಹಿಂಗೆ ಮುರಿದ್ರೆ ಸಾಕು ಬಂದ್ಬಿಡುತ್ತೆ. ಆದರೆ ಅವ್ರದ್ದು ತುಂಬ ಗಟ್ಟಿ ಇದೆ. ಅದೇನಕ್ಕಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ನನ್ನ ಮಗಳು ನೋಡಿ ನಾನು ಕಟ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ದು. ಹೆಂಗೋ ಅವಳು ಮೂಡ್ ಚೆನ್ನಾಗಿದ್ದು ಕಟ್ ಮಾಡಿಸ್ಕೊಂಡ್ಳು, ಇಲ್ಲಾಂದರೆ ಇನ್ನೇನು ಮಲಗ್ತಾಳೆ ಅನ್ನೋ ಟೈಮಲ್ಲಿ ಕಟ್ ಮಾಡಬೇಕಾಗ್ತಾಯಿತ್ತು. ಯಾವಾಗೂ ಒಂದೊಂದ್ಸತಿ ಮಾಡಿಸ್ಕೊತಾಳೆ, ಒಂದೊಂದ್ಸತಿ ಮಾಡಿಸ್ಕೊಳಲ್ಲ. ನನಗಂತೂ ಉಗುರಿದ್ರೆ ಒಂಥರ ಇರಿಟೇಷನ್ ಆಗುತ್ತೆ, ಅವಳಿಗೆ ತಿನ್ಸೋಕ್ಕಾಗಲಿಲ್ಲ, ನನಗೆ ಏನೋ ಒಂಥರ. ಸೊ ಅದಕ್ಕೆ ನಾನು ಕಟ್ ಮಾಡ್ತಾನೇ ಇರ್ತೀನಿ. ಅವಳಿಗೂ ಅಷ್ಟೇ, ಇವಾಗ ಕಟ್ ಮಾಡಿಲ್ಲ ಅಂದರೆ ಗಲೀಜೆಲ್ಲ ಉಗುರು ಒಳಗಡೆ ಸೇರುತ್ತೆ. ಸೊ ಅದಕ್ಕೋಸ್ಕರ. ಆದರೆ ಉಗುರು ಯಾವತ್ತೂ ಮನೆ ಒಳಗೆ ಕಟ್ ಮಾಡಬಾರ್ದು, ಮನೆ ಈಚೆ ಕಟ್ ಮಾಡಬೇಕು. ಆ ಉಗುರನ್ನ ನೀರು ಹರಿಯುತ್ತೆ ನೋಡಿ, ಸೊ ಪೈಪ್ ಆಗಲಿ ಆ ಥರ, ಸೊ ಅಲ್ಲಿ ಹಾಕಬೇಕಂತೆ. ಅದು ನಮ್ಮ ಮಮ್ಮಿ ಹೇಳಿರೋಂಥದ್ದು. ಸೊ ನಾನು ತೋರಿಸ್ದೆ ನೋಡಿ, ಅದೇನು ಹೊಸ ನೇಲ್ ಕಟ್ರು. ನಮ್ಮದೆಲ್ಲ ನೋಡಿ ಹೆಂಗಿದೆ, ಇದು ನಮ್ಮ ತಾತದು ಓಕೆನಾ. ನೋಡಿ ಅವ್ರದ್ದು ಎಷ್ಟು ತಿಕ್ಕಾಗಿದೆ ಅಂದರೆ ಸಿಕ್ಕಾಪಟ್ಟೆ ಮಂದ ಇದೆ, ಅಷ್ಟು ಬೇಗ ಬೆಂಡೇ ಆಗ್ತಾಯಿಲ್ಲ.
ನಮ್ಮದು ತೋರಿಸ್ತೀನಿ ರೀ ಯಾವ ಥರ ಬೆಂಡ್ ಆಗುತ್ತೆ ಅಂತ. ಸುಮ್ಮನೆ ಹಿಂಗಂದರೆ ಸಾಕು ಬೆಂಡ್ ಆಗೋಗುತ್ತೆ ನೋಡಿ. ಅದು ನಮ್ಮದು ಇಷ್ಟು ಚಿಕ್ಕದಾಗಿದೆ ಅಷ್ಟೇ, ಬೆಂಡೇ ಆಗೋಯ್ತು. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅದಾದಮೇಲೆ ಚಿನ್ನಿಯು ತುಂಬ ಐರನ್ ಮಾಡೋದಿತ್ತು. ಸೊ ಐರನ್ ಎಲ್ಲ ಮುಗಿಸಿ ಹಾಗೆ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಚಪಾತಿ ಪಲ್ಯ ಎಲ್ಲ ಮಾಡಿದ್ದು ತಿಂದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಸಪೋರ್ಟ್ ಮಾಡಿ.